ಹೇಳಿ ಹೋಗು ಕಾರಣ. ಈಗ ತಾನೇ ಈ ಪುಸ್ತಕವನ್ನು ಓದಿ ಮುಗಿಸಿದ್ದೆ. ಈ ಪುಸ್ತಕವನ್ನು ಓದಿ ಮುಗಿಸಲು 1 ವಾರವಾದರೂ ಬೇಕೆನಿಸಿದ್ದ ನನ್ನನ್ನು ಕೇವಲ 3 ದಿನದಲ್ಲಿ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಮುಗಿಸುವಂತೆ ಈ ಪುಸ್ತಕ ನನ್ನನ್ನು ಪ್ರೇರೇಪಿಸಿತ್ತು. ಈ ಪುಸ್ತಕದ 70 ಪುಟಗಳನ್ನು ಓದಿ ಮುಗಿಸಿದ ಮೇಲಂತೂ ಈ ಪುಸ್ತಕ ನನ್ನನ್ನು ನಿದ್ದೆಗೆಡಿಸಿದ್ದಲ್ಲದೆ ಹೊರಪ್ರಪಂಚದ ಅರಿವನ್ನು ನನ್ನಿಂದ ಕಸಿದಿತ್ತು. ಹಿಮವಂತ ಮತ್ತು ಪ್ರಾರ್ಥನಾ ಒಬ್ಬರನ್ನೊಬ್ಬರು ತಮ್ಮನ್ನು ಬಿಟ್ಟಿರಲಾರದಷ್ಟು ಪ್ರೀತಿಸುತ್ತಾರೆ. ಪ್ರಾರ್ಥನಾಳ ವೈದ್ಯಳಾಗುವ ಕನಸಿಗಾಗಿ ಹಿಮವಂತ ತನ್ನ ಜೀವನವನ್ನೇ ಮುಡಿಪಾಗಿಡುತ್ತಾನೆ. ನೀನು ಕರೆದರೆ ಹುಲಿಯ ಗುಹೆಯೊಳಗೆ ಬೇಕಾದರೂ ನಿನ್ನ ಕೈ ಹಿಡಿದು ನಡೆಯುತ್ತೇನೆ ಎಂದಿದ್ದ ಪ್ರಾರ್ಥನಾ ಅದೇಕೋ ಹಿಮವಂತನನ್ನು ಮರೆತು ದೇಬುವಿನೆಡೆಗೆ ಆಕರ್ಷಿತಳಾಗುತ್ತಾಳೆ. ಒಮ್ಮೆ ದಾವಣಗೆರೆಯ ವೈದ್ಯಕೀಯ ಕಾಲೇಜಿನ ಮುಂದೆ ನಿಂತು, ನೀ ನನಗೆ ಮೋಸ ಮಾಡುವುದಿಲ್ಲ ಅಲ್ಲವಾ ಪ್ರಾರ್ಥನಾ ಎಂದು ಹಿಮವಂತ ಕೇಳಿದ್ದಕ್ಕೆ ದೇವರಿಗ ಎಂದು ಪ್ರಾರ್ಥನಾ ಅವನ ಕಾಲಿಗೆ ಹಣೆಯಚ್ಚಿ ನಮಸ್ಕರಿಸಿರುತ್ತಾಳೆ. ಹೀಗೆ ಹೇಳಿದ್ದ ಪ್ರಾರ್ಥನಾ ದೇವರನ್ನು ಪೂಜಿಸಬಹುದು, ಪ್ರೀತಿಸಲಾಗದು ಎನ್ನುವಷ್ಟರ ಮಟ್ಟಿಗೆ ಅದೇಕೆ ಬದಲಾಗುತ್ತಾಳೆ. ಹಾಗಾದರೆ ಹಿಮವಂತ ದೇವರಾಗಿದ್ದೇ ತಪ್ಪ, ಅವನು ಮನುಷ್ಯನಾಗಿಯೇ ಉಳಿಯಬೇಕಿತ್ತ? ಅವಳ ವೈದ್ಯಕೀಯ ಓದಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಹಿಮವಂತನ ಬದುಕು ಸಾಲ ತೀರಿಸಿದ ಹಾಗೆ ತೀರಿಸಬಹುದು ಎಂದು ಪ್ರಾರ್ಥನಳಿಗಾದರೂ ಅದೇಕೆ ಎನಿಸಿತ್ತು. ದೇವರನ್ನೇ ಮರೆಯುವಷ್ಟು ದೇಬು ಪ್ರಾರ್ಥನಾಳನ್ನು ಕಾಡಿದ್ದನ? ಹೀಗೆ ಉತ್ತರ ಸಿಗದ ಅದೆಷ್ಟೋ ಪ್ರಶ್ನೆಗಳು ಈ ಕಾದಂಬರಿಯ ಕೊನೆಯ ಹಂತದಲ್ಲಿ ನಮ್ಮನ್ನು ಆವರಿಸಿಕೊಂಡು ಬಿಡುವುದಲ್ಲದೆ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿ ಬಿಡುತ್ತದೆ.